ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಇತ್ತೀಚೆಗೆ 3 ಜನರ ಸಾವು. ಯಾಕೆ? ನಿನ್ನ ಹೋಟ್ಲಲ್ಲಿ ಟೀ ಕುಡ್ದು. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನ್ ಮಾಡಿರೋ ಟೀನೇ ಕುಡಿತೀಯ, ಇವಾಗ ಅದ್ರ ಬಗ್ಗೆನೇ ಮಾತಾಡ್ತೀಯಾ? ನಿನ್ನ ಹೋಟ್ಲಲ್ಲಿ ಯಾವನ ಟೀ ಕುಡಿತಾನೆ ಒಳ್ಳೆ ಕಾಲ್ಗೊಚ್ಚು ಮಾಡ್ದಂಗ್ ಮಾಡ್ತೀಯ. ನಿಮ್ ಟೀಯ ಗತಿ ಇಲ್ದಂಗ್ ಕುಡಿಬೇಕಷ್ಟೇ. ಗತಿ ಇಲ್ದಂಗ್ ಕುಡಿತೀಯನೋ? ಬೇಡ ಮಗ, ಬೇಡ ಬೇಡ. ಅಣ್ಣಂಗೆ ಸೌಂಡ್ ಅಂದ್ರೆ ಆಗಲ್ಲ. ಅಣ್ಣ ಬರೋ ಟೈಮ್ ಆಯ್ತು, ಸುಮ್ನೆ ಇದ್ದು ಬಿಡು. ಅವನ್ ಯಾವನ ನಿಮ್ಮ ಅಣ್ಣ? ಯಾವಣ್ಣ? ಹಲೋ, ಏನ ಅದನ್ನು ನಾನೇ ಮಾಡ್ತಿದ್ದಲ್ಲಿ ಯಾವನ ಹೇಳಿದ್ನಂತೆ ಹುಡ್ಸಿದ ಅಪ್ಪನ ಹತ್ರ ಬಂದು ಅಪ್ಪ ನನ್ನ ಹುಡ್ಸಿದ್ಕೆ ಕಂಗ್ರ್ಯಾಚುಲೇಷನ್ ಅಂತ ಮುಟ್ಕೊಂಡು ಫೋನ್ ಇಡಲಿ. ಇವನ್ ಕತೆ ಏನು? ಲೋ, ಇವನ್ ಕೆಟ್ಟ ರೋಗ ಇದೆ ಕಣೋ. ಅವನು ಕಿವಿ ಮೇಲೆ ಯಾವುದೇ ವಿಷಯ ಬಿದ್ರು ಅದ್ ನಾನೇ ಮಾಡ್ಸಿದ್ದು ಅಂದ್ಬಿಡ್ತಾನೆ. ಇರಪ್ಪ ಮಾಡ್ಸಿದ್ರು ಮಾಡ್ಸಿರ್ಬೋದಪ್ಪ, ಮಾಡ್ದೇನೆ ಯಾರಿಗಾರು ಹೇಳ್ಕೊ ಓಡಾಡಕ್ಕಾಗತ್ತಾ? ಲೇ, ಮಾಡಿಸ್ದವ್ರು ಯಾರು ಹೇಳ್ಕೊಳ್ಳಲ್ಲ ಕಣೋ. ಆದ್ರೆ ಈ ನನ್ನ ಮಗ ಹೇಳ್ಕೊತಾನೆ, ಬೇಕಾದ್ರೆ ನೋಡಿಗ. ಅಣ್ಣ ನಮಸ್ತೆ. ಅಣ್ಣ, ನಿನ್ನೆ ನಮ್ಮೂರಲ್ಲಿ ಲಾರಿ ಸ್ಟ್ರೈಕ್ ಆಗಿ ಇರೋ ಬರೋ ಐಟಮ್ ಎಲ್ಲ ರೋಡ್ ಮೇಲೆ ಬಿದ್ದಿದ್ದು. ಅದ್ಯಾವ್ ದೊಡ್ಡ ವಿಷಯ ಅಂತ ನನ್ಗೆ ಹೇಳಕ್ ಬರ್ತಿದ್ಯಾ? ಈ ನ್ಯೂಸ್ ಚಾನಲ್ ತರ ಒಂಚೂರು ಹಿಂದೆ ಒಂಚೂರು ಮುಂದೆ ಸೇರ್ಸ್ಕೊಂಡು ಅದನ್ನು ನಾನೇ ಮಾಡ್ಸಿದ್ದಲ್ಲಿ. ಅಣ್ಣ, ನೀನೇ ಮಾಡ್ಸಿದ್ರೆ ಮತ್ ಮುಂದ್ ಕಾಣ್ತಾನೆ ಇರ್ಲಿಲ್ಲ. ಅದೇನ್ ಮದ್ವೆ ಮುಂದೆ ನಿಂತ್ಕೊಂಡು ದಾರಿ ಎರಿಯಕ್ಕೆ? ನನ್ನ ಹಿಂದೆ ಕಾಣ್ದ ಕೈಗಳು ಎಷ್ಟು ಇದಾವೆ ಗೊತ್ತಾನ ಮಗ? ನೆನ್ನೆ ನಮ್ಮ ಊರಲ್ಲಿ ಒಂದು ಬೋರ್ ಹೊಡಿಸ್ತು, ಒಂದೇ ಅಡಿಗೆ ನೀರ್ ಬಂದ್ಬಿಡದ. ಒಂದೇ ಅಡಿಗೆ ನೀರ್ ಬಂದ್ಬಿಡ್ತಾ? ಅದನ್ನೇನು ಹಲ್ ಕಚ್ಕೊಂಡು ಕೇಳ್ತಾ ಇದೀಯ? ಒಂದೇ ಅಡಿಗೆ ನೀರ್ ಬರುತ್ತಾ ಅಂತ? ಅದನ್ನು ನಾನೇ ಮಾಡ್ಸಿರೋದು. ಅಣ್ಣ, ಅವ್ರೂರ್ ಇರೋದು ಅಲ್ಲಿ, ನೀನ್ ಇರೋದು ಇಲ್ಲಿ, ಅದ್ ಹೆಂಗೆ? ಅವ್ರೂರಲ್ಲಿ ಮಿಷನಿಗೆ ಬಸ್ರು ಬಂದು ಮರಿ ಹಾಕ್ಬಿಡ್ತಾನಲ್ಲಿ. ಹೋಗಿದ್ದು ನಮ್ಮೂರ್ ಮಿಷನೇ, ನೀರೇ ಬರಲ್ಲ ಅಂತಿದ್ರು. ಅಣ್ಣ ಕೈ ಇಟ್ಟು ಹಿಂಗಿಂಗ್ ಅಂತ ಒಂದೇ ಅಡಿಗೆ ನೀರ್ ಪುಸ್ಕಂತ ಉಕ್ಬಿಡ್ತು ನೋಡು. ಅಣ್ಣ, ನೀನ್ ಮೊದಲು ಏನಾಗಿದ್ದೆ? ಕಳ್ದೋಗ್ಬಿಡ್ತೀಯ? ಹೇಳಣ. ಸತ್ತೇ ಹೋಗ್ತೀಯಾ? ಅಣ್ಣ ಈಗ ಹೇಳ್ತೀಯ ಇಲ್ಲ ಇವ್ನ್ ಟೀ ಹೋಟ್ಲು ಟೀ ಕುಡ್ ಸತ್ತೋಗ್ಲಾ? ನನ್ ಕರುಳಿಗೆ ಕೈ ಹಾಕ್ತಿರೇನ್ರೋ? ಹೇಳಣ್ಣ, ನಮ್ಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ನಮ್ಮಮ್ಮ ತುಂಬಾ ಬಡವಳು ಕಣೋ. ಒಂದ್ ಕಡೆ ಬಂಡೆ ಹೊಡಿತಾ ಇದ್ಲು, ಒಂದ್ ದಿವ್ಸ ಸತ್ತೋಗ್ಬಿಟ್ಲು. ತಂದು ಹೆಣನ ಉಳ್ತೀನಿ, ಹೆಣ ಉಳಿದ್ಕೆ ದುಡ್ಡು ಕೊಡಿ ಅಂದ್ರು. ನನ್ನ ಹತ್ರ ದುಡ್ಡಿರ್ಲ ಕಣೋ. ನಮ್ಮವ್ವನ್ ಹೆಣ ಎತ್ತಿ ಉಂಗ್ರ ಕಿತ್ಕೊಂಡ್ರು ಕಣೋ. ಅವತ್ತೇ ಡಿಸೈಡ್ ಮಾಡ್ದೆ ನಮ್ಮವ್ವಂಗೊಂದು ಗೋರಿ ಕಟ್ಸ್ಬೇಕು ಅಂತ. ಸೀದಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಫೈಟ್ ಕಣೋ. ಆ ಫೈಟ್ ಅಲ್ಲೇ ಒಬ್ಳು ಹುಡುಗಿ ಸಿಗ್ತಾಳೆ, ಅವಳನ್ನ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಮನೆ ಮಾಡ್ದೆ ಕಣೋ. ನೆಕ್ಸ್ಟ್ ನಾನು ಅಂಡರ್ ವರ್ಲ್ಡ್ ಅಲ್ಲಿ ದೊಡ್ಡ ದಾನ ಅದೇ. ಆದ್ರೂ ನೆಕ್ಸ್ಟ್ ನನಗೆ ಮೇಲೆ ಎನ್ಕೌಂಟರ್ ಆರ್ಡರ್ ಪಾಸ್ ಆಯ್ತು. ಹೌದಾ? ಪೊಲೀಸ್ನವ್ರು ಅಟ್ಯಾಕ್ ಮಾಡ್ತಾರೆ ಅಂತ ನಾನೊಂದು ತೋಟಕ್ಕೆ ಓಡೋಗ್ಬಿಟ್ಟೆ. ಚಂದವಳ್ಳಿ ತೋಟ ಅಲ್ವಾ? ಕೆಂದೆಳ್ನೀರ್ ತೋಟ ಕಣ. ಅಲ್ಲಿಗೆ ಹೋಗಿ ನನ್ನ ಹುಡುಗಿ ಒಂದು ಲಾಡುಗೆ ವಿಷ ಹಾಕೊಂಡು ತಂದು ಕೊಟ್ಲು ಕಣೋ. ನನ್ಗೂ ಕೊಟ್ಲು. ನಾನ್ ಫಸ್ಟೇ ಊಟ ಮಾಡಿದ್ನಲ್ಲ, ತಿಂದಿಲ್ಲ, ಹಂಗೆ ಕೈಯಲ್ಲಿ ಇಟ್ಕೊಂಡೆ. ಅವಳು ಗಬ ಗಬ ಅಂತ ತಿಂದ್ಕೊಬಿಟ್ಲು. ಅವಳು ಸತ್ಲು, ನಾನು ಉಳ್ದೆ ಕಣೋ. ಇದ್ಯಾಕೋ ದುನಿಯಾ ಸ್ಟೋರಿ ಇದ್ದಂಗದಲ್ಲ? ನನ್ನ ಸ್ಟೋರಿನ ಸಿನಿಮಾ ಕಂಪೇರ್ ಮಾಡ್ಬೇಡ ಲೇ ಅಣ್ಣ. ಅವತ್ತೇ ಬಾಂಬೆ ಅಡ್ಡದಲ್ಲಿ ಅಡ್ಡ ನಿಂತ್ಕೊಂಡು ಬೊಂಬೈ ಮಿಠಾಯಿ ಮಾರ್ತಾ ಇದ್ದೆ ಕಣ. 4 ಜನ ಬಂದು ನಾಯಿಗೆ ಹೊಡೆದ್ರು ಕಣ. ನಾಯಿಗೆ ಹೊಡೆದಿದ್ಕೆ ಮೂಳೆ ಎಲ್ಲ ಆಚೆಗೆ ಬಂದ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಏನು ಅಂಡರ್ ವರ್ಲ್ಡ್ ಟಾನ್ ಆಗಿದ್ದಣ್ಣ. ಬರೀ ಅಂಡರ್ವೇರ್ ಅಲ್ಲಿ ನಿಂತಿದೆ ಕಣ. ಅಂಡರ್ ವರ್ಲ್ಡ್ ಗೆ ಅವತ್ತು ಇಳ್ದವನು ಇವತ್ತಿಗೂ ನಿಂತಿಲ್ಲ, ಓಡ್ತಾನೆ ಇದ್ದೀನಿ ಕಣ. ಏನಿದು? ಅವಾಗ್ಲೇ ಹೇಳಿಲ್ವೇನಾ ಓಡ್ತಾನೆ ಇದ್ದೀನಿ ಅಂತ? ಕಣ್ಣು ಏನ ಇವನ್ ಫ್ಲಾಶ್ ಬ್ಯಾಕು? ಒಳ್ಳೆ ಬೆಕ್ ತಿನ್ಬಿಟ್ರೆ ಇಲಿ ಇದ್ದಂಗದೆ. ಇದೆಲ್ಲ ಸತ್ಯನಾ ಕಣ್ಣು? ಈ ಕಮಲ ಅಂತ ಒಂದ್ ಆಟ ಇತ್ತು ಗೊತ್ತಾ? ಗೊತ್ತು. ಅದ್ರ ಸೀಸನ್ ಮುಗಿದ್ಮೇಲೆ ಕೋಣಗಳು ರೋಡ್ ಸೈಡ್ ಅಲ್ಲೇ ಓಡಾಡವಂತೆ. ಹೌದಾ? ಎಲ್ಲಿ? ಅಲ್ಲಿ ನೋಡು ಗೊತ್ತಾ? ಲೇ, ಅವ್ನ್ ಕೋಣ ಅಲ್ಲ ಕಣೋ, ರುದ್ರ ನನ್ ಶಿಷ್ಯ. ಬಸ್ಸು ಅಣ್ಣ, ಒಂಚೂರು ಬಟ್ಟೆ ಕೊಡ. ಯಾಕಣ್ಣ? ಯಾವನು ನಮ್ಮ ರುದ್ರಣ್ಣನ ಕತ್ನೆ ಸರ್ಕಂತ ಕೂಯ್ದ್ಬಿಟ್ಟವನೆ. ಈಗ ನನ್ ಮಗಂಗ್ ಇಡ್ತೀನಿ ನೋಡ ಆಪು. ಅಣ್ಣ, ಏನ ವಿಷಯ ಗೊತ್ತಾಯ್ತಾ? ಏನು? ರುದ್ರಣ್ಣನ್ ಕತ್ ಯಾರೋ ಕುಯ್ದು ಬಿಟ್ಟವ್ರಂತೆ. ಅದೇನ್ ದೊಡ್ಡ ವಿಷಯ ಅಂತ ಹೇಳ್ತಿದ್ಯಾ? ಅದನ್ನು ನಾನೇ ಮಾಡ್ಸಿದ್ದು.
ನೀನೇನೋ ಕೊಯ್ದಿದ್ದು? ಹೌದು, ನಾನೇ ಕೊಯ್ದಿದ್ದು ಕಣಲೆ. ಏ ಅಣ್ಣ, ಆಗಲ್ಲ ಆಗಲ್ಲ ಆಗಲ್ಲ. ಯಾಕೋ ಆಗಲ್ಲ? ಅಣ್ಣ ಒಂದೇ ಒಂದು ಡಿಚ್ಚೆ, ಒಂದೇ ಒಂದು ಮಾಂಜ, ಒಂದೇ ಒಂದು ಗುಡ್ಜ. ಹೌದು ಹೌದು, ಕತ್ತಿಂದ 3 ಇಂಚು ಗ್ಯಾಪ್ ಅಲ್ಲಿ ಲಾಂಗ್ನ ತಕೊಂಡು ಸರ್ಕನ್ಸ್ತೆ. ರುದ್ರ ಚಿತ್ರ 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 ಕಣ. ಅಂದ್ರೆ ರೌಡಿ ರುದ್ರನನ್ ಕತ್ ಕುಯ್ಸಿದ್ದು ನೀನೇ? ಅಪ್ಪ ದೇವ್ರೆ, ಈ ವಿಷಯ ಅವ್ರ ಶಿಷ್ಯಂಗ್ ಗೊತ್ತಾಗದೆ ಇರಂಗಿರ್ಲಪ್ಪ. ಯಾವನ ಅವನ್ ಶಿಷ್ಯ? ನಿನ್ ಪಕ್ಕನೇ ನಿಂತವನೆ ಅಂತ ಯಾವ ಬಾಯಿಲಿ ಹೇಳಣ್ಣ? ಸುಮಾರು ದಿನ ಆದ್ಮೇಲೆ ಶಾಪಿಂಗ್ ಬಂದಿದ್ದೀವಿ, ನಾ ಬಟ್ಟೆ ತಗೊಂತೀನಿ. ಆಗಲ್ಲ. ನೀವ್ ಹಿಂಗೆ ಆಗಲ್ಲ ಅಂತ ಇದ್ರೆ ನನಗೂ ಆಗಲ್ಲ. ಈ ಹೆಂಗುಸು ಇದೊಂದು ವಿಷಯ ಇಟ್ಕೊಂಡು ಆಗಲ್ಲ ಆಗಲ್ಲ ಅನ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಬಿಡ್ತಾರೆ ಸರ್. ನಿನ್ಗೆ ಹಾಕೊಳಕ್ ಬಟ್ಟೆ ಇಲ್ಲ, ಬೀರಿನಲ್ಲಿ ಬಟ್ಟೆನೇ ಇಡಕ್ ಜಾಗ ಇಲ್ಲ ಅಲ್ವಾ? ಬಟ್ಟೆ ಕೊಡಿಸ್ತೀಯ ಇಲ್ವಾ ನನಗೆ? ಹೋಗು ಚಿನ್ನ, ಬಟ್ಟೆ ತಗೋ ಹೋಗಮ್ಮ. ಥ್ಯಾಂಕ್ ಯು ರೀ. ತಗೋತೀಯಾ? ಈಸಿಯಾಗಿ ತೆಗಿಯೋ ತರ ಬಟ್ಟೆ ತಗೋ. ನೀನು ಈಸಿಯಾಗಿ ಹಾಕೊಳಕ್ಕೆ ತೆಗಿಯೋ ತರ ಬಟ್ಟೆ ತಗೋ ಅಂತ ಹೇಳ್ದೆ. ರಸಿಕಾ ಕಣ್ರಿ ನೀವು. ಅಷ್ಟಿಲ್ದೆ ಫಸ್ಟ್ ನೈಟ್ ದಿನ ರೂಮ್ ಮುಂದ್ಗಡೆ ವರ್ಕ್ ಈಸ್ ಇನ್ ಪ್ರೋಗ್ರೆಸ್, ಟೇಕ್ ಡೈವರ್ಷನ್ ಅಂತ ಬೋರ್ಡ್ ಹಾಕ್ದವ್ರು ನೀವು. ಈ ವಿಚಾರನ ಪಬ್ಲಿಕ್ ಅಲ್ಲಿ ಹೇಳಕ್ಕಾಗತ್ತಾ? ಸರ್, ನೀವ್ ಏನೇ ಹೇಳಿ ಸರ್, ಈ ಕೋರ್ಟ್ ಅಲ್ಲಿ ಹೆಂಗಸರಿಗೆ ಹೆಣ್ಣು ಮಕ್ಕಳು ಪರ್ಮಿಷನ್ ಇಲ್ಲದೆ ಮೈ ಮುಟ್ಟಿದ್ರೆ ಹರಾಸ್ಮೆಂಟ್ ಅಂತ ಕೇಸ್ ಹಾಕ್ತಾರೆ. ಅದೇ ರೀತಿ ಗಂಡು ಮಕ್ಕಳು ಪರ್ಮಿಷನ್ ಇಲ್ಲದೆ ಶಾಪಿಂಗ್ ಬಂದ್ರೆ ದರೋಡೆ ಅಂತ ಯಾಕೆ ಹೇಳ್ಬಾರ್ದು? ಪಾಯಿಂಟ್ ಟು ಬಿ ನೋಟೆಡ್ ಸರ್. ಅಲ್ವಾ? ಏನ್ ಮಾಡಕ್ಕಾಗತ್ತೆ ಹೇಳಿ? ಎಲ್ಲ ಹೆಂಗಸರು ಜಮಾನ, ಅವ್ರು ಹೇಳ್ದಂಗೆ ನಡಿಬೇಕು. ಸ್ಟೇಟಸ್. ಯಾರಿದ್ದೀರಾ ಅಂಗಡಿಲಿ? ಯಾರೋ ನೀನು? ನಿಮ್ಮ ಅವನ್ ಗಂಡ ಸರ್. ನೋಡಿದ್ರೆ ಗೊತ್ತಾಗಲ್ವಾ? ನಾನು ಬಟ್ಟೆ ಅಂಗಡಿಯವನು ಸರ್. ಏನೋ ನಿಮ್ ಹೆಂಡತಿ ಸ್ವಲ್ಪ ಡ್ಯಾನ್ಸ್ ಮಾಡಕ್ಕೆ ಸಹಕರಿಸಿದ್ರು, ಡ್ಯಾನ್ಸ್ ಮಾಡ್ಬಿಟ್ಟೆ. ಅವಳು ಸಹಕರಿಸ್ತಾಳೆ ಅಂತ ಹೋಗಿ ಸಂಸಾರ ಮಾಡ್ಬಿಡು. ನೀನ್ ನಾಯಿ, ಪಕ್ಕದ ಮನೇಲಿ ಹೆಂಚ್ ಕಾಲಿದೆ ಅಂತ ಹೋಗಿ ದೋಸೆ ಹುಯ್ದು ಬಿಡ್ತೀಯಾ? ಖಾಲಿ ಇದ್ರು ಉಯ್ತೀನಿ ಸರ್. ಸಾರಿ ಸರ್, ಬಹಳ ಮಾತಾಡ್ತಾನೆ ಇವನು. ಸೀರೆ ತೋರಿಸು. ಎಕ್ಸ್ಕ್ಯೂಸ್ ಮೀ, ಯಾರಿಗೆ ಬೇಕು ಬಟ್ಟೆ? ನನಗೆ ಬೇಕು ಬಟ್ಟೆ. ನಿಮಗ? ಏನ್ ಹಾಗೆ ನೋಡ್ತಾ ಇದೀಯಾ? ಅಲ್ಲ, ಯಾವ ಕಲರು ಯಾವ ಡಿಸೈನ್ ಬೇಕು ಅಂತ ನೋಡ್ದೆ. ಯಾವ ಕಲರ್ ಬೇಕು, ಡಿಸೈನ್ ಬೇಕು ಅಂತ ನಾವು ಹೇಳ್ತೀವಿ, ನೀನ್ ಬಟ್ಟೆ ತೋರಿಸು ಸಾಕು. ಆಯ್ತು ಸರ್. ಚಿನ್ನ, ನನಗೆ ಒಂದು ಕಾಮಿಡಿ ಹೇಳ್ಬೇಕನ್ನಿಸ್ತಾ ಇದೆ. ಸಾರಿ ಸರ್, ಸಾರಿ ಸಾರಿ. ಚಿನ್ನ, ನನಗೆ ಒಂದು ಜೋಕ್ ಮಾಡ್ಬೇಕು. ಸಾರಿ ಸರ್, ಸಾರಿ ಸಾರಿ ಸಾರಿ. ಓಕೆ ಓಕೆ ಚಿನ್ನ, ಒಂದೇ ಒಂದು ಜೋಕ್ ಮಾಡ್ತೀನಿ. ಕ್ಯಾರಿಯನ್ ಸರ್, ಕ್ಯಾರಿಯನ್ ಕ್ಯಾರಿಯನ್. ಚಿನ್ನ, ಒಂದೇ ಒಂದು ಜೋಕ್ ಹೇಳ್ತೀನಿ. ನಿಮ್ಗೆ ಪಂಚ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾಡಿ. 4 ಜನ ಬಂದು ನಾಯಿ ಹೊಡ್ದಂಗ್ ಹೊಡೆದ್ರು ಕಣ. ನಾಯಿ ಹೊಡ್ದಿದ್ಕೆ ಮೂಳೆ ಎಲ್ಲ ಆಚೆಗೆ ಬಂದ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಏನು ಅಂಡರ್ ವರ್ಲ್ಡ್ ಟಾನ್ ಆಗಿದ್ದಣ್ಣ. ಬರೀ ಅಂಡರ್ವೇರ್ ಅಲ್ಲಿ ನಿಂತಿದೆ ಕಣ. ಅಂಡರ್ ವರ್ಲ್ಡಿಗೆ ಅವತ್ತು ಇಳ್ದವನು ಇವತ್ತಿಗೂ ನಿಂತಿಲ್ಲ, ಓಡ್ತಾನೆ ಇದ್ದೀನಿ ಕಣ. ಏನಿದು? ಅವಾಗ್ಲೇ ಹೇಳಿಲ್ವೇನಾ ಓಡ್ತಾನೆ ಇದ್ದೀನಿ ಅಂತ? ಕಣ್ಣು, ಏನೇ ಇವ್ನ್ ಫ್ಲಾಶ್ ಬ್ಯಾಕು? ಒಳ್ಳೆ ಬೆಕ್ ತಿನ್ಬಿಟ್ರೆ ಇಲಿ ಇದ್ದಂಗದೆ. ಇದೆಲ್ಲ ಸತ್ಯನಾ ಕಣ್ಣು? ಈ ಕಮಲ ಅಂತ ಒಂದ್ ಆಟ ಇತ್ತು ಗೊತ್ತಾ? ಗೊತ್ತು ಗೊತ್ತು. ಅದ್ರ ಸೀಸನ್ ಮುಗಿದ್ಮೇಲೆ ಕೋಣಗಳು ರೋಡ್ ಸೈಡ್ ಅಲ್ಲೇ ಓಡಾಡವಂತೆ. ಹೌದಾ? ಎಲ್ಲಿ? ಅಲ್ಲಿ ನೋಡು ಗೊತ್ತಾ? ಲೇ, ಅವ್ನ್ ಕೋಣ ಅಲ್ಲ ಕಣೋ, ರುದ್ರ ನನ್ ಶಿಷ್ಯ. ಬಸ್ಸು, ಒಂಚೂರು ಬಟ್ಟೆ ಇದ್ರೆ ಕೊಡ. ಯಾಕಣ? ಯಾವನು ನಮ್ಮ ರುದ್ರಣ್ಣನ ಕತ್ನೆ ಸರ್ಕಂತ ಕೂಯ್ದ್ಬಿಟ್ಟವನೆ. ಈಗ ನನ್ ಮಗಂಗ್ ಇಡ್ತೀನಿ ನೋಡ ಆಪು. ಅಣ್ಣ, ಏನ ವಿಷಯ ಗೊತ್ತಾಯ್ತಾ? ಏನು? ರುದ್ರನನ್ ಕತ್ ಯಾರೋ ಕುಯ್ದು ಬಿಟ್ಟವ್ರಂತೆ. ಅದೇನ್ ದೊಡ್ಡ ವಿಷಯ ಅಂತ ಹೇಳ್ತಿದ್ಯಾ? ಅದನ್ನು ನಾನೇ ಮಾಡಿಸಿದ್ದು. ನೀನೇನೋ ಕೊಯ್ದಿದ್ದು? ಹೌದು, ನಾನೇ ಕೊಯ್ದಿದ್ದು ಕಣಲೆ. ಏ ಅಣ್ಣ, ಆಗಲ್ಲ ಆಗಲ್ಲ ಆಗಲ್ಲ. ಯಾಕೋ ಆಗಲ್ಲ? ಅಣ್ಣ ಒಂದೇ ಒಂದು ಡಿಚ್ಚೆ, ಒಂದೇ ಒಂದು ಮಾಂಜ, ಒಂದೇ ಒಂದು ಗುಡ್ಜ,
ಹೌದು ಹೌದು. ಕತ್ತಿಂದ 3 ಇಂಚು ಗ್ಯಾಪ್ ಅಲ್ಲಿ ಲ್ಯಾಂಗ್ನ ತಕೊಂಡು ಸರ್ಕನ್ಸ್ತೆ. ರುದ್ರ ಚಿತ್ರ 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 ಕಡ ಅಂದ್ರೆ ರೌಡಿ ರುದ್ರನನ್ ಕತ್ ಕುಯ್ಸಿದ್ದು ನೀನೇ? ಅಪ್ಪ ದೇವ್ರೆ, ಈ ವಿಷಯ ಅವ್ರ ಶಿಷ್ಯಂಗ್ ಗೊತ್ತಾಗದೆ ಇರಂಗಿರ್ಲಪ್ಪ. ಯಾವನ ಅವನ್ ಶಿಷ್ಯ? ನಿನ್ ಪಕ್ಕನೇ ನಿಂತವನೆ ಅಂತ ಯಾವ ಬಾಯಿಲಿ ಹೇಳಣ್ಣ? ಬಾ ಬಾ ಅಂತ ಕಾಳ ಹಾಕ್ಬಿಟ್ಟು ಹತ್ರ ಕರ್ದು ಮುಕ್ಬಿಟ್ರಲ್ಲ. ನನ್ ಬಗ್ಗೆ ಗೊತ್ತು ತಾನೆ, ನಾನ್ ಅವಾಗ್ಲೇ ಕಣ್ಣು ಕಿವಿ ಮೂಗು ಬಾಯಿ ಕಿಡ್ನಿ ಎಲ್ಲದ್ದು ಚಿಕ್ಕ ವಯಸ್ಸಲ್ಲಿ ಮಾರ್ಬಿಟ್ಟೆ ಅಣ್ಣ. ಇದೇ ಹೆಬ್ಬೆಟ್ಟು ಒತ್ತಿದ್ದೀನಿ ಅಣ್ಣ. ಅಣ್ಣ ನಾನು ಬಿಟ್ಬಿಡೋಣ, ಸೈಲೆಂಟ್ ಆಗಿ ಹೋಗ್ಬಿಡ್ತೀನಿ. ಸೈಡ್ ವಿಂಗಿ ಹತ್ರ ಬರ್ತಾ ಇಲ್ಲ. ನೀನಿನ್ನು ಸೈಡ್ಗೆ ಹೋಗಿಲ್ಲ ಅಂದ್ರೆ ಎಲ್ಲಾದ್ರೂ ಓಡೋದ್ರೆ ಈ ನನ್ನ ಮಗ ಅಟ್ಟಿಸ್ಕೊ ಬಂದು ಹೊಡಿತಾನೆ ಅನ್ಸುತ್ತೆ. ಸೈಲೆಂಟ್ ಆಗಿ ಹೋಗಿ ಸೈಲೆಂಟರ್ ಆಗಿ ಕೊಟ್ಟಷ್ಟು ಇಸ್ಕಣ. ಅಣ್ಣ ಓಡೈತವನ. ನಾನೆಲ್ಲ ಓಡೈತೀನಿ, ಹತ್ರನೇ ಬರ್ತಾ ಇದ್ದೀನಿ ತಾನೆ. ಅಣ್ಣ ಇವತ್ ನನ್ನ ಬಿಡಲ್ಲ ಕಣೋ. ಅಣ್ಣ ಇಲ್ಲಿ ಕಿಡ್ನಿಲ್ ಕಲ್ಲಾಗಿದೆ ಅಣ್ಣ. ಹೌದಲ್ಲ? ಹೌದಣ್ಣ. ಅಣ್ಣ ಅಲ್ಲೆಲ್ಲಾದ್ರೂ ಕಿಡ್ನಿ ಸ್ಟೋನ್ ಆಗುತ್ತಾ? ಅವನಿಗೆ ಕೇಳಿದ್ನೇನೋ. ನಾನು ಹೇಳ ಧರ್ಮ ಅಲ್ವಪ್ಪ ಅಣ್ಣ. ಅವನು ಮಾತ್ರ ಬಗ್ಗುಸ್ಕೊಂಡ್ ಮಾತ್ರ ಹೊಡಿಬೇಡ ಅಣ್ಣ. ಹಂಗೆ ಹೊಡಿತೀನಿ. ನನ್ನ ಮಗನೇ, ಇನ್ನೊಂದ್ಸಾರಿ ಇಲ್ಲೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ಬೋಟಿ ತೆಗೆದು ನಮ್ಮೂರ್ ಗದ್ದೆಲ್ ನಾಟಿ ಮಾಡ್ಬಿಡ್ತೀನಿ. ಹುಷಾರ್. ನಾಯಿ ನನ್ ಮಗ ಎಕ್ಸಿಟಿಗ್ ಪಂಚ್ ಬೇಕೇ ಬೇಕು ಅಂತ ನಾನ್ ಸಿಕ್ ಡೈಲಾಗ್ ಹೊಡೆದೋಯ್ತವ್ನೆ. ಲೇ, ಹೋಗ್ತಾ ಇರೋ ಪಾಣಕ್ಕೆ ಬ್ಯಾಕಿಗ್ ಬಾಯಿ ಹಾಕಿ ಯಾಕೋ ಕರೀತಾ ಇದ್ಯಾ? ಯಾವ್ದು ಅಣ್ಣ ಬಾಣ ಇಲ್ಲಿ. ಅಯ್ಯೋ, ಮೊದ್ಲು ಗದ್ದೆಗೆ ನಾಟಿ ಮಾಡ್ಸೋದಿರ್ಲಿ, ತಲೆ ಕೂದ್ಲು ನಾಟಿ ಮಾಡಿಸ್ಕೊಂತಿದ್ದ. ಅಣ್ಣ ಇಲ್ಲಣ್ಣ, ನನಗೆ ಇಷ್ಟ ಆಗದೆ ಇರೋ ಪದ ಅಂತಂದ್ರೆ ಈ ನಾಟ್ಯ ಮಾಡಿಸ್ಕೊಳ್ಳೋದು. ನನ್ನ ಬಗ್ಗೆ ಕಿಂಡಲ್ ಮಾಡ್ತೀಯನಲ್ಲೇ. ನಿಂತ್ಕೊಳ್ಳೋಣ. ಏನಣ್ಣ ನಮ್ಮ ಅಣ್ಣನ ಬಗ್ಗೆ ಗೊತ್ತು ನಿನ್ಗೆ? ನಮ್ಮ ಅಣ್ಣ ಯಾರು ಗೊತ್ತಣ್ಣ? ಯಾರು? ಭಾರತದ ಹುಲಿ. ಅವನು ಕೇಳದ್ನ ಹೇಳದ್ ನನ್ ಧರ್ಮ ಅಲ್ವಾ? ನೀನು ಹುಲಿ ಏನೋ? ಎಲ್ರು ಹಂಗೆ ಹೇಳ್ತಾರಣ್ಣ. ಎಲ್ರು ಹಂಗೆ ಹೇಳ್ತಾರ? ಮಾಡ್ ತೋರ್ಸು. ಅಣ್ಣ ಬೇರಲ್ಲ ಅಣ್ಣ. ಮಾಡ್ತೀಯೋ ಇಲ್ಲ? ಹುಲಿ ತರ ಬಾ ಅಂದೆ, ನಾಯಿ ತರ ಅಲ್ಲ. ಇದೇ ಹುಲಿ ಅಣ್ಣ. ನನ್ಗವೆಲ್ಲ ಗೊತ್ತಿಲ್ಲ. ಹುಲಿ ತರ ಬಾ, ಇಲ್ಲ ಅಂದ್ರೆ ನೀನು ಹುಲಿನ? ಇನ್ನೊಂದ್ಸಲ ಏನಾದ್ರೂ ಹುಲಿ ಗಿಲಿ ಅಂತ ಬಿಲ್ಡಪ್ ಕೊಟ್ರೆ ಅವ್ರದ್ದು ಊರ್ ಬಾಗ್ಲು ಮಾಡ್ಬಿಡ್ತೀನಿ ಮಗನೇ. ಹುಲಿ ಅಣ್ಣಂಗೆ ನಾಯಿ ನನ್ನ ಮಕ್ಕಳ. ಯಾವನಾದ್ರ ಹುಲಿ ಅಂದ್ರೆ ನಾಯಿ ಹೊಡ್ದಂಗ್ ಹೊಡಿತೀನಿ. ದಿನಕ್ಕೊಂದೆರಡು ಪೆಟ್ಟು ತಿಂದಿಲ್ಲ ಅಂದ್ರೆ ಮೈ ರಿಲ್ಯಾಕ್ಸ್ ಆಗಲ್ಲ ನೋಡಿ. ಏನ್ ನಗ್ತಾ ಇದ್ದೀರಾ? ಇದೆಲ್ಲ ನಾನೇ ಮಾಡ್ಸ್ಕೊಂಡಿದ್ದು.